Hello, good evening all. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ರಿವ್ಯೂ. ಸೊ ಮಿಷನ್ ನಿಮಗಾಗಿ ಎಸ್. ಸೊ ನಾವ್ ಹೇಳಿದ್ವಿ ಲಾಸ್ಟ್ ವೀಕ್ ಅಲ್ಲಿ HYT ಕ್ಲಾಸಸ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಮೋರ್ ದನ್ HYT ಕ್ಲಾಸಸ್ ವಿ ಆರ್ ಎಕ್ಸೈಟಿಂಗ್ ಅನೌನ್ಸ್ಮೆಂಟ್. ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯವನ್ನ ನಮ್ಮೆಲ್ಲ ಸ್ಟೂಡೆಂಟ್ಸ್ ಗೆ ಮೋಟಿವೇಶನ್ ಆಗ್ಬೇಕು ಅಂತ, ಸೊ ಅವ್ರಿಗೆ ಕಂಪ್ಲೀಟ್ ಎನ್ಕರೇಜ್ ಮಾಡ್ಬೇಕು. ಒಂದು ಗೋಲ್, ಒಂದು ಏಮ್ ಏನಿದೆ ಅದನ್ನ ಸ್ವಲ್ಪ ದೃಢೀಕರಣ ಮಾಡ್ಬೇಕು ಅಂತ. ಸೊ ನಮ್ ಕಡೆಯಿಂದ 100% ಅವ್ರನ್ನ ಪ್ರಿಪರೇಷನ್ ಇದ್ರಲ್ಲಿ ಖಂಡಿತವಾಗ್ಲಿ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸೊ ನಾವು ಮ್ಯಾನೇಜ್ಮೆಂಟ್ ಅಂಡ್ ಎಲ್ಲ ಆಫೀಸರ್ಸ್ ಕೂತ್ಬಿಟ್ಟು ಒಂದ್ ಡಿಸಿಷನ್ ಬಂದು ಸೊ ಅದನ್ನ ಇವತ್ತು ಅನೌನ್ಸ್ ಮಾಡ್ಬೇಕು ಅಂತಾನೆ ಹೇಳ್ಬಿಟ್ಟು ನಾನು ಮತ್ತೆ ಸಂಗೀತ್ ಸರ್ ಬಂದಿದೀವಿ. ಯಸ್ ಸರ್, ಕ್ಯಾನ್ ಗೋ ಹೆಡ್. ಹೆಸರು ಹೇಳ್ದಂಗೆ ಮಿಷನ್ ನಿಮ್ಗಾಗಿ, ಇದು ಕೂಡ ಇದು ನಿಮ್ಗಾಗಿನ. ಸೊ ಏನು ಇಲ್ಲ, ಯಾರು ನಮ್ಮ ಕೋರ್ಸಸ್ ತಗೊಂಡಿದ್ದೀರಾ, ಒಂದು ನಮ್ದು ಟೆಸ್ಟ್ ಸೀರೀಸ್ ಅಥವಾ ನಮ್ಮ ಒಂದು ಕರೆಂಟ್ ಅಫೇರ್ಸ್ 365 ಕರೆಂಟ್ ಅಫೇರ್ಸ್ 365 ಈ ಕೋರ್ಸಸ್ ಯಾರು ತಗೊಂಡಿದ್ದೀರಾ, ಯಾವ್ದ್ರಲ್ಲಾದ್ರೂ ಬರ್ಬೋದು. ಓಕೆ, ಯಾವ್ದ್ರಲ್ಲಾದ್ರೂ ತಗೊಂಡು ಎನಿ ಎನಿ ಕೋರ್ಸ್ ತಗೊಂಡು ನಮ್ಮ ಹುಡುಗರು ನೀಟಾಗಿ ಎಲ್ಲಾ ಕ್ಲಾಸಸ್ ಅಟೆಂಡ್ ಮಾಡ್ಕೊಂಡು ನೀಟಾಗಿ ಎಲ್ಲಾ ಟೆಸ್ಟ್ ಸೀರೀಸ್ ಅಟೆಂಡ್ ಮತ್ತೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಯಾವ್ದು ಮಿಸ್ ಮಾಡಿ ನೀಟಾಗಿ ಅಟೆಂಡ್ ಮಾಡ್ಬಿಟ್ಟು ನಮ್ಮ ಫೈನಲ್ ಲಿಸ್ಟ್ ಅಲ್ಲಿ ಕರ್ನಾಟಕ PC ಫೈನಲ್ ಲಿಸ್ಟ್ ಅಲ್ಲಿ ಟಾಪ್ 100 ಬಂದ್ರೆ ಇವ್ರಿಗೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ ಸರ್. ಕರೆಕ್ಟ್. ಸೊ ಟಾಪ್ ಫಸ್ಟ್ ರ್ಯಾಂಕ್ ಯಾರು ಬರ್ತಾರೆ ಅವ್ರಿಗೆ ಕ್ಯಾಶ್ ಪ್ರೈಸ್ ಕೊಡೋದು. ಸೊ ಈ ಕ್ಯಾಶ್ ಪ್ರೈಸ್ ಅವ್ರಿಗೆ ಪ್ರೋತ್ಸಾಹ, ಅಂದ್ರೆ ಮೋಟಿವೇಶನ್ ಆಗಬೇಕು ಅಂತ. ಮತ್ತೆ ಮೋರ್ ಓವರ್ ಈ ಒಂದು ಪ್ರಿಪರೇಷನ್ ಅಲ್ಲೂ ಕೂಡ ನಾವು ಟಾಪ್ ಫಸ್ಟ್ ರ್ಯಾಂಕ್ ಬರ್ತೀವಿ ಅನ್ನೋ ಉದ್ದೇಶದಿಂದ ಪ್ರಿಪರೇಷನ್ ಮಾಡ್ಬೇಕು ಅಂತ. ಸೊ ಫಸ್ಟ್ ರ್ಯಾಂಕ್ ಅವ್ರಿಗೆ 5,000 rupees ಕ್ಯಾಶ್ ಪ್ರೈಸ್. ಸೊ ನೀವು 198 to 199 ಕೊಟ್ಟಿರ್ತೀರ, ಆಲ್ಮೋಸ್ಟ್ ಲೈಕ್ 25 times ಅಲ್ವಾ ಕ್ಯಾಶ್ ಪ್ರೈಸ್. ಪ್ರೋತ್ಸಾಹ ಮಾಡೋದಕ್ಕೆ ಮೋಟಿವೇಶನ್ ಇರ್ಬೇಕು. ಫಸ್ಟ್ ರ್ಯಾಂಕ್ ಯಾವ್ದು ಫೈನಲ್ ಲಿಸ್ಟ್ ಅಲ್ಲಿ ಫಸ್ಟ್ ರ್ಯಾಂಕ್, ಫೈನಲ್ ಲಿಸ್ಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದವರಿಗೆ ನಮ್ಮ ಸ್ಪರ್ಧಾ ಅರಿವು ಕಡೆಯಿಂದ ನಾವು 5,000 rupees ನಮ್ಮ ಕೊಡ್ತಿದೀವಿ. ಅದು ಕೂಡ ನಮ್ ಇದು PC ಜಾಯ್ನ್ ಆಗಿರ್ಬೇಕು ಅಥವಾ 365 ಯಾವ್ದಾದ್ರು ಪರವಾಗಿಲ್ಲ ಅಲ್ವಾ. ಸೊ ಅಂತ ಜಾಯ್ನ್ ಆಗಿರೋಂಥವ್ರಿಗೆ ಸೊ ವಿಲ್ ಗಿವ್ ದಿಸ್ 5,000 rupees cash prize. First rank. Second rank ಅವ್ರಿಗೆ 3,000 rupees. ಮತ್ತೆ ಥರ್ಡ್ ರ್ಯಾಂಕ್ ಇಂದ 50th ರ್ಯಾಂಕ್ ವರೆಗೂ, 3ನೇ ರ್ಯಾಂಕ್ ಇಂದ 50ನೇ ರ್ಯಾಂಕ್ ಎಲ್ಲರಿಗೂ 1,000 ರೂಪಾಯಿ. ಎಲ್ಲರಿಗೂ 1,000 ರೂಪಾಯಿ. ಮತ್ತೆ 51ನೇ ರ್ಯಾಂಕ್ ಇಂದ 1,000 ರ್ಯಾಂಕ್ ಬರೋರ್ಗೆ ಎಲ್ಲರಿಗೂ ಏನ್ ಮಾಡ್ತಾ ಇದ್ವಿ, ವಿ ಆರ್ ಗಿವಿಂಗ್ ರಿಯಂಬರ್ಸ್ ಮಾಡ್ತೀವಿ. 100ನೇ ರ್ಯಾಂಕ್ ಇಂದ 100th ರ್ಯಾಂಕ್ 100ನೇ ರ್ಯಾಂಕ್ ಬರೋವರೆಗೂ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ನಾವು ನೀವೇನ್ ಫೀಸ್ ಪೇ ಮಾಡಿರ್ತೀರಲ್ಲ ಆ ಫೀಸ್ ಅನ್ನ ಕಡೆಯಿಂದ ರಿಯಂಬರ್ಸ್ ಆಗುತ್ತೆ. ಸೊ ಇಲ್ಲಿ ಒಂದು ಕ್ಲಾರಿಟಿ ಹೇಳ್ತಾ ಇದೀವಿ. ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಈ ಅಂದ್ರೆ KE ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಕ್ಕಂಥ PC ಎಕ್ಸಾಮಿನೇಷನ್ ಅಲ್ಲಿ ಫೈನಲ್ ಲಿಸ್ಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದವರಿಗೆ 5,000 rupees, ಫೈನಲ್ ಲಿಸ್ಟ್ ಅಲ್ಲಿ ಸೆಕೆಂಡ್ ರ್ಯಾಂಕ್ ಬಂದವರಿಗೆ 3,000 rupees, ಮತ್ತೆ ಫೈನಲ್ ಲಿಸ್ಟ್ ಅಲ್ಲಿ 3 to 50th ರ್ಯಾಂಕ್ ಬಂದವರಿಗೆ 1,000 rupees ಕ್ಯಾಶ್ ಪ್ರೈಸ್ ಅನ್ನ ನಮ್ಮ ಸ್ಪರ್ಧಾ ಅರಿವು ಕಡೆಯಿಂದ ಪ್ರೊವೈಡ್ ಮಾಡ್ಕೊಡ್ತಾ ಇದೀವಿ. ಸೊ ಇದ್ರ ಮೇನ್ ಉದ್ದೇಶ ಏನಪ್ಪಾ ಅಂದ್ರೆ ಇದು ಮೋಟಿವೇಶನ್ ಫ್ಯಾಕ್ಟರ್. ಸೊ ಇವಾಗ ನಾವು ನೋಡ್ತಾ ಇದ್ವಿ. ಸೊ ಆಲ್ಮೋಸ್ಟ್ 2,822 ಸ್ಟೂಡೆಂಟ್ಸ್ ಅಂದ್ರೆ 2,000 ಇನ್ನ ಜಾಸ್ತಿ 3,000 ಪ್ಲಸ್ ಆಗುತ್ತೆ. ಆಗ್ಲಿ. ಸೊ ನಮ್ಮಲ್ಲೇ ಇರ್ತಕ್ಕಂಥ 3,000 ಸ್ಟೂಡೆಂಟ್ಸ್ ಕೂಡ ವೆರಿ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಮತ್ತೆ ವೆರಿ ಸ್ಟ್ರಾಂಗ್ ಸ್ಟೂಡೆಂಟ್ಸ್. ಹೌದು, ಇದ್ರಲ್ಲಿ ಕಾಂಪಿಟೇಷನ್, ಇದ್ರಲ್ಲಿ ಯಾರ ಟಾಪ್ ಬರ್ತಾರ ಅಲ್ಲೂ ಬರ್ತಾರೆ ಅಲ್ವಾ. ಸೊ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಫೋಕಸ್ ಆಗಿ ಏನೇ ಒಂದು ಟೆಸ್ಟ್ ಬರೋದು ನಮ್ಮಲ್ಲಿ ಸ್ವಲ್ಪ ಸೀರಿಯಸ್ ಆಗಿ, ಯಾಕಂದ್ರೆ ಇಲ್ಲಿ ನಮ್ದು ರ್ಯಾಂಕ್ ಲಿಸ್ಟ್ ಸ್ಯಾಂಪಲ್ ತರ ವರ್ಕ್ ಆಗುತ್ತೆ. ಸೊ ಫೈನಲ್ ಅಲ್ಲಿ ಇಲ್ಲಿ ಯಾರು ಚೆನ್ನಾಗಿ ಮಾಡ್ತಾ ಇದಾರೆ, ಈ ಕಟ್ ಆಫ್ ಯಾರು ಕ್ಲಿಯರ್ ಆಗ್ತಾ ಹೋಗ್ತಾರೆ, ಅವರು ಫೈನಲ್ ಅಲ್ಲಿ ಕೂಡ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆಲ್ಮೋಸ್ಟ್ 3,000 to 4,000 ಪೀಪಲ್ ಅಂದ್ರೆ ಆಲ್ ದ ಪೀಪಲ್ ಆರ್ ವೆರಿ ಸ್ಟ್ರಾಂಗ್ ಮತ್ತು ವೆರಿ ಮೋಟಿವೇಟೆಡ್ ಅಂಡ್ ವೆರಿ ಕನ್ಸಿಸ್ಟೆಂಟ್ ಆಗಿ ಸ್ಟಡಿ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಸ್. ಹಾಗಾಗಿ ನಾವೇನ್ ಹೇಳ್ತೀವಪ್ಪ ಅಂದ್ರೆ ಡೇ ಟು ಡೇ ನೀವು ಸ್ಟಡೀಸ್ ಅನ್ನ ಬಹಳ ಫೋಕಸ್ ಆಗಿ ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರುತ್ತೆ. ಮತ್ತೆ ಅಲ್ಟಿಮೇಟ್ ಮೋಟಿವೇಶನ್ ಆಗ್ಲಿ, ಯಾಕಂದ್ರೆ ಒಂದು ಎಸ್ ಅಲ್ಲಿ PC ಬಿಗ್ಗೆಸ್ಟ್ ಮೋಟಿವೇಶನ್. ಅದ್ರ ಜೊತೆಗೆ ಇದು ಬಂದ್ರೆ ಅದು ಈಗ ನಾನು ಡಿಗ್ರಿಯಲ್ಲಿ ಟಾಪ್ 1 ಬಂದೆ. ಹೌದು. ಸೊ ಫಸ್ಟ್ ಬಂದಿರೋದು ಮೋಟಿವೇಶನ್, ಅದ್ರ ಜೊತೆಗೆ ಗೋಲ್ಡ್ ಮೆಡಲ್ ಏನಕ್ಕೆ ಕೊಡ್ತಿದ್ದಾರೆ ಅಲ್ವಾ, ಇಟ್ ಇಸ್ ಲೈಫ್ ಟೈಮ್ ಮೆಮೊರಿ ಅಲ್ವಾ. ಅದೇ ತರ ಇದು ಕೂಡ. ಸೊ ಇವಾಗ ನಾವೇನೇ ಕಂಡಕ್ಟ್ ಮಾಡಿದ್ರು ಕೂಡ 365 ಕರೆಂಟ್ ಅಫೇರ್ಸ್ ಆಗಿರ್ಬೋದು, PC ಟೆಸ್ಟ್ ಸೀರೀಸ್ ಆಗಿರ್ಬೋದು, ಸೊ ಅದೆಲ್ಲದನ್ನು ಕೂಡ ಒಂದು ಅಫೋರ್ಡಬಲ್ ಆಗ್ಲಿ ಅಂತ ಬಿಟ್ಟು ಬಹಳ ಮಿನಿಮಲ್ ಪ್ರೈಸ್ ಗೆ ಕಂಡಕ್ಟ್ ಮಾಡಿದ್ರು. ನಮ್ಮ ಹುಡುಗರಿಗೆ
ಈಸಿ ಆಗ್ಬೇಕು, ಈಸಿ ಆಗ್ಬೇಕು, ಪ್ರಿಪರೇಷನ್ ಈಸಿ ಆಗ್ಬೇಕು. ಈಸಿ ಆಗ್ಬೇಕು. ಸೊ ಅವ್ರಿಗೆ ಈ ಒಂದು ಎಕನಾಮಿ ಅವ್ರನ್ನ Burden- ತಡೆ ಆಗ್ಬಾರ್ದು, burden ಆಗ್ಬಾರ್ದು. ಬರ್ಡನ್ ಆಗ್ಬಾರ್ದು, ಅವ್ರ ರ್ಯಾಂಕ್ ಗೆ ಅದು ಒಂದು ಅಬ್ಸ್ಟಕಲ್ ಆಗ್ಬಾರ್ದು. ಎಕ್ಸಾಕ್ಟ್ಲಿ. ಸೊ ಅದನ್ನ ಒಂದು ಗಮನದಲ್ಲಿ ಇಟ್ಕೊಂಡೆ ಇವೆಲ್ಲ ಮಾಡ್ತಾ ಇರೋದು. ಹೌದು. ಅಲ್ವಾ? ಮತ್ತೆ ನಾವು ಟೆಸ್ಟ್ ಸೀರೀಸ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದು ಈಗ 4 ಟೆಸ್ಟ್ ಸೀರೀಸ್ ಆಗಿದೆ. ಹೌದು. 4 ಟೆಸ್ಟ್ ಸೀರೀಸ್ ಅಲ್ಲೂ ಕೂಡ ನೀವು ಕ್ವಶನ್ಸ್ ನೋಡ್ಬೋದು. ಆಸ್ ಪರ್ ದ KE ಎಕ್ಸಾಮಿನೇಷನ್ ಪ್ಯಾಟರ್ನ್ ಪ್ರಕಾರ ಪ್ರಿಪರೇಷನ್ ಮಾಡ್ಬಿಟ್ಟು ಕ್ವಶನ್ ಪೇಪರ್ ತೆಗಿತಾರೆ. ಆಗ್ಲೇ ಹೌದು. ಅವ್ರ ಹತ್ರ ಒಂದು ಕ್ವಶನ್ ಬ್ಯಾಂಕ್ ಇರುತ್ತೆ. ಹೌದು. ಸೊ ಕ್ವಶನ್ ಬ್ಯಾಂಕ್ ಪ್ರಿಪೇರ್ ಮಾಡ್ಬಿಟ್ಟಿರ್ತಾರೆ. ಇದು ಯಾವ್ದ್ರಲ್ಲಿ ಸ್ಟಾಟಿಕ್ ಕ್ವಶನ್ ಬ್ಯಾಂಕ್ ಇರುತ್ತೆ, ಯಾವ್ದು KE KE ಅವ್ರದ್ದು. ಎಸ್. ಅದಕ್ಕೆ ಈಗ ಕಂಟೆಂಪ್ರರಿ ಇಶ್ಯೂಸ್ ಏನಿರುತ್ತೆ ಅದ್ರ ರಿಲೇಟೆಡ್ ಸ್ಟಾಟಿಕ್ ಸ್ವಲ್ಪ, ಮತ್ತೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಮಾಡ್ತಾರೆ. ಹೌದು. ಸೊ ನಾವು ಏನ್ ಮಾಡ್ತಾ ಇರೋದಂದ್ರೆ, ಸೊ ಅವ್ರು ಯಾವ ತರ ಕೊಡಬಹುದು. ಹೌದು. ಸೊ ಅದನ್ನ ಆಲ್ಮೋಸ್ಟ್ 20 years ಅನಾಲಿಸಿಸ್ ಮಾಡಿ ಪ್ರಯತ್ನ, ನಮ್ ಕಡೆಯಿಂದ ಒಂದು ಪ್ರಯತ್ನ, ಪ್ರಾಮಾಣಿಕವಾಗಿ ನಾವು ಅದನ್ನ ಕ್ವಶನ್ಸ್ ಅನ್ನ ಪಿಕ್ ಮಾಡ್ಬಿಟ್ಟು ನಿಮಗೆ ಹೌದು. ಟೆಸ್ಟ್ ಸೀರೀಸ್ ಅಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಯಾವ ಪ್ಯಾಟರ್ನ್ ಅಲ್ಲಿ ಬರ್ಬೋದು ಹೌದು. ಅಂತ ಪ್ರಯತ್ನ ಪಡ್ತಾ ಇದ್ವಿ. ಹೌದು. 20 ಟೆಸ್ಟ್ ಸೀರೀಸ್ ಅಲ್ಲಿ ಹೌದು. ಯಾವ್ದೋ ಒಂದು ಪ್ಯಾಟರ್ನ್ ಮ್ಯಾಚ್ ಆಗೇ ಆಗುತ್ತೆ. ಸರ್ 20 ಟೆಸ್ಟ್ ಸೀರೀಸ್ ಇದೆ, ಫುಲ್ ಟೆಸ್ಟ್ ಸೀರೀಸ್. ಹೌದು. 20 ಟೆಸ್ಟ್ ಸೀರೀಸ್ ಅಂದ್ರೆ ಅಲ್ಲಿ ಎಷ್ಟು 20 into 100 2,000 ಕ್ವಶನ್. ಹೌದು. ಸೊ 2,000 ಕ್ವಶನ್ ಅಲ್ಲಿ ಬಟ್ ಏನಪ್ಪಾ ಅಂದ್ರೆ ನಮ್ ಸ್ಟೂಡೆಂಟ್ಸ್ ನಾವು ರಿಕ್ವೆಸ್ಟ್ ಮಾಡ್ಕೊಂತಿರೋದು ಏನಪ್ಪಾ ಅಂದ್ರೆ ನಾವ್ ಎಷ್ಟು ಪ್ರಯತ್ನ ಆಗ್ತಿದೀವೋ ಅಷ್ಟೇ ಡಬಲ್ ಪ್ರಯತ್ನ ನಿಮ್ ಕಡೆಯಿಂದನೂ ಬರ್ಬೇಕು. ಈ ವಿಡಿಯೋಸ್ ಮತ್ತೆ ಮತ್ತೆ 10-30 ಟೆಸ್ಟ್ ಇದೆ ಅಂದ್ರೆ 10-30 12 ಗಂಟೆ ತನಕ ಇನ್ನು ಪಿನ್ ಡ್ರಾಪ್ ಆಗಿ ಕಂಪ್ಲೀಟ್ ಟೆಸ್ಟ್ ಕೊಟ್ಟು ಸಬ್ಮಿಟ್. ಅಲ್ಲಿ ಹೇಗ್ ಕೊಡ್ತೀರಾ? ಎಸ್. ಏನೋ ಕಾನ್ಶಿಯಸ್ನೆಸ್. ಹೌದು, ಕಾನ್ಶಿಯಸ್ನೆಸ್ ಮತ್ತೆ ಕನ್ಸೈಸ್ ಶುಡ್ ಬಿ ವೆರಿ ಇಂಪಾರ್ಟೆಂಟ್. ಅದು ಏನಪ್ಪಾ ಅಂದ್ರೆ ನಾವ್ ಏನೋ ಟೆಸ್ಟ್ ಕೊಡ್ತಿದೀವಿ ಬಿಡು, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸಬ್ಮಿಟ್ ಮಾಡೋಣ, ಏನೋ ಮಾಡ್ಬೇಕಾದ್ರೆ ಬೇಡ, ಆತರ ಮಾಡ್ಲೇಬೇಡಿ. ಯು ಸೀರಿಯಸ್ನೆಸ್. ಹೌದೌದು. ಯಾರು ಸೀರಿಯಸ್ ಆಗಿ ಪ್ರಯತ್ನ ಪಡ್ತಾರೆ ಸಕ್ಸಸ್ 100% ಇನ್ವಾಲ್ವ್ಮೆಂಟ್ 1.5 hour 90 minutes ಆ ಟೆಸ್ಟ್ ದಲ್ಲಿ ಇರ್ಬೇಕು ಸರ್. ಹೌದು. ಅವಾಗ ಮಾತ್ರ ಏನಾಗುತ್ತೆ, ಆ ಟೆಸ್ಟ್ ಅಲ್ಲಿ ಓದ್ತಕ್ಕಂಥ ಪ್ರತಿ 100 ಕ್ವಶನ್ ಕೂಡ ಸಿನಾಪ್ಸಿಸ್ ಕೂಡ ಲಿಂಕ್ ಆಗುತ್ತೆ. ಅದ್ರ ಜೊತೆಗೆ ಸರ್ ನಮ್ ಸಿನಾಪ್ಸಿಸ್ ನೀಟಾಗಿ ಕೂತ್ಕೊಂಡು 2.5 hours ಓದ್ಬೇಕು. ಯಾಕಂದ್ರೆ ಸಿನಾಪ್ಸಿಸ್ ನಾವು ಬೇಕು ಅಂತ ಎಲಾಬ್ರೇಟ್ ಆಗಿ ಮಾಡ್ತಿದ್ವಿ. ಕನ್ನಡದಲ್ಲೂ ಇರುತ್ತೆ ಸಿನಾಪ್ಸಿಸ್, ಇಂಗ್ಲಿಷ್ ಅಲ್ಲೂ ಇರುತ್ತೆ. ಆ ಸಿನಾಪ್ಸಿಸ್ ಮಾಡೋ ರೀಸನ್ ಏನಂದ್ರೆ ನಿಮ್ಮ ತಪ್ಪುಗಳನ್ನ ನೀವು ಅರಿವು ಮಾಡ್ಕೋಬೇಕು. ಆ ತಪ್ಪುಗಳನ್ನ ಇಲ್ಲಿ ಏನ್ ಮಾಡಿದೀರಾ, ಸಿನಾಪ್ಸಿಸ್ ನೋಡಿದಾಗ ಓಕೆ ನಾನು ಈ ತರ ಯೋಚನೆ ಮಾಡಿದ್ರೆ ಈ ಆನ್ಸರ್ ಬರ್ತಿತ್ತು. ಒಂದು ಸರ್ತಿ ತಪ್ಪು ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ತಪ್ಪು ಮಾಡಲ್ಲ. ಇವ್ರು ಏನೇ ತಪ್ಪು ಮಾಡ್ಲಿ, ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ಮಾಡ್ಲಿ, ಏನೇ ಕಲೀಲಿ ಇಲ್ಲೇ ರೆಕ್ಟಿಫೈ ಆಗ್ಬಿಡಿ. ಯಾವಾಗ ತಪ್ಪುಗಳು ಕಲ್ತಿರೋದು ಇಲ್ಲೇ ಆಯ್ತು, ಅಲ್ಲಿ 100% ತಪ್ಪು ಮಾಡೋ ಚಾನ್ಸಸ್ ಇರಲ್ಲ ಅಲ್ವಾ? ಮತ್ತೆ ಇನ್ನೊಂದು ಸರ್, ಇವಾಗ ಏನಂದ್ರೆ ನಾವು ಟೆಸ್ಟ್ ಸೀರೀಸ್ ಏನ್ ಕೊಡ್ತಾ ಇದ್ವಿಲ್ಲ, ನಮ್ದು ಒಂದ್ ಸಿನ್ಸಿಯರ್ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಸ್ಪರ್ಧಾರಿಯು ಕಡೆಯಿಂದ ನೀವು ಆನ್ಲೈನ್ ಅಲ್ಲಿ ಟೆಸ್ಟ್ ಕೊಡ್ತಾ ಇದ್ರು ಕೂಡ OMR ಶೀಟ್ ಅನ್ನ ಒಂದು ಪ್ರಿಂಟ್ಔಟ್ ತಗೊಂಡು ಅದು 1 to 5 ಆಪ್ಷನ್ ಇರ್ತಕ್ಕಂಥ OMR ಶೀಟ್ ಪ್ರಿಂಟ್ಔಟ್ ತಗೊಂಡು ನೀವು ಒಂದನ್ನ ಇಲ್ಲಿ ಫಸ್ಟ್ ಕ್ವಶನ್ ಗೆ 4th ಆಪ್ಷನ್ ಅಂತ ಟಿಕ್ ಹಾಕಿ ಸಬ್ಮಿಟ್ ಮಾಡಿ ಮೇಲೆ ಆ 4th ಅನ್ನ OMR ಶೀಟ್ ಅಲ್ಲಿ ರೌಂಡ್ ಅಪ್ ಮಾಡ್ಬೇಕು. ಹಂಗ್ ಮಾಡಿ, ಯಾಕಂದ್ರೆ ಪ್ರಾಕ್ಟೀಸ್ ಆಗಿ. ಸೊ ಇವಾಗ ನಮ್ಮ ಆಫ್ಲೈನ್ ಅಲ್ಲಿ ಕಂಡಕ್ಟ್ ಮಾಡಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಆನ್ಲೈನ್ ಬಂದಿದ್ದು, ಬಟ್ ಆನ್ಲೈನ್ ಅನ್ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ಈ ತರ ಮಾಡ್ಲೇಬೇಕು. ಮತ್ತೆ ಇಲ್ಲಿ ಏನಾಗ್ತದೆ, ರಿಯಲ್ ಟೈಮ್ ಎರರ್ಸ್ ಅಲ್ಲಿ ನಾನು ಇಲ್ಲಿ 4ನೇ ಕ್ವಶನ್ ಮಾರ್ಕ್ ಮಾಡಿರ್ತೀನಿ. ಹೌದು. ಇಲ್ಲಿ ಬಬಲ್ ಆಗ್ಬೇಕಾದ್ರೆ ಅಲ್ಲಿ ಗ್ಯಾಪ್ ಇರುತ್ತೆ. ಹೌದು. ಸೊ ಒಂದು 3 ಕ್ವಶನ್ ಬಿಟ್ಟಿರ್ತೀನಿ ಅನ್ಕೊಳ್ಳೋಣ. ಸೊ 4ನೇ ಬದಲು 3ನೇ ಕ್ವಶನ್ ಬಬಲ್ ಆಗಿ 2 ಕ್ವಶನ್ ಒಟ್ಟು. ಹೌದು ಸರ್, ಅಲ್ಲಿ ಅದು ಹೋಯ್ತು ಇದು ಹೋಗುತ್ತೆ. ಮತ್ತೆ ನೆಗೆಟಿವ್ ಸೊ ಒಂದು ಕ್ವಶನ್ ರಾಂಗ್ ಆಗ್ದಾಗ ನಮ್ದು 0.25 ಹೋಗಲ್ಲ, 1.25. ಸೊ ಅದು ಪ್ರಾಬ್ಲಮ್. ಹೌದು. ಸೊ ಅದಕ್ಕೆ ನಾವ್ ಈ ತರ ಮಾಡೋದು ಬೇಡ. ಕರೆಕ್ಟ್. ಸೊ ಎಲ್ಲಾ ತಪ್ಪುಗಳು ಇಲ್ಲ ಮಾಡ್ಕೊಂಡ್ಬಿಡ. ಅದು ಏನು ಸರ್, ಇನ್ನೊಂದೇನಂದ್ರೆ ಎಲ್ಲಾ ತಪ್ಪು ನೀವೇನೇ ಮಾಡೋದಿದ್ರು ಕೂಡ 10th ಟೆಸ್ಟ್ ಒಳಗಡೆ ನಿಮ್ದು ಎಲ್ಲಾ ಕರೆಕ್ಷನ್ಸ್ ಆಗೋಗಿರ್ಬೇಕು. 10th ಇಂದ 20th ಟೆಸ್ಟ್ ನಲ್ಲಿ ಆಲ್ಮೋಸ್ಟ್ ಪರ್ಫೆಕ್ಷನಿಸ್ಟ್ ತರ ಮಾಡ್ಬೇಕು. ಪರ್ಫೆಕ್ಷನಿಸ್ಟ್ ತರ ಶುಡ್ ಫೀಲ್ ದಟ್ ನೀವು KE ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಕ್ಕಂತ ಆ ಸ್ಕೂಲ್ ಹಾಲ್ ಅಲ್ಲಿ ಕೂತ್ಬಿಟ್ಟು ನಾನು ಎಕ್ಸಾಮ್ ಬರೀತಿದೀನಿ ಅನ್ನೋ ಫೀಲ್ ಅಲ್ಲೇ ಎಕ್ಸಾಮ್ ಬರೀಬೇಕು. ಆ ತರ ಇದ್ರೆ 100% ಡೆಡಿಕೇಟೆಡ್ ಆಗಾದರು ಸರ್, ನಾನು ಹೇಳ್ತೀನಿ 200% ಅವ್ರು ಲೀಸ್ಟ್ ಆಗಿರ್ತಾರೆ. ದೇ ವಿಲ್ ಬಿ ಒನ್ ಆಫ್ ದ ಪರ್ಸನ್, ದೇ ವಿಲ್ ಗ್ರಾಬ್ ದಿಸ್ ಪ್ರೈಸ್. ತಗೋಬೇಕು. ಹೌದು ಸರ್, ನಮ್ಮ ಹುಡುಗರೆ 100 ಜನನು ತಗೊಂಡ್ಬಿಡು. ಹೌದು, ಅದೇ ಬೆಸ್ಟ್. ಅದೇ ಬೆಸ್ಟ್. ನಮಗೂ ಕೂಡ ಬೇಕಾಗಿರೋದು ಕೂಡ ಅದೇ. ಆದಷ್ಟು ಪ್ರಯತ್ನ ಪಡೋಣ ಸರ್. ನಮ್ ಕಡೆಯಿಂದ ನಮ್ಮ PC ಸ್ಟೂಡೆಂಟ್ಸ್ ಗೆ ಯಾರು ಈ ಸತಿ ಎಕ್ಸಾಮ್ ಬರ್ತಿದಾರೋ ಅವ್ರಿಗೆ ಎಂತ ಮೋಟಿವೇಶನ್ ಬೇಕು ಅಥವಾ ಏನೇನು ಪ್ರೋತ್ಸಾಹಕ್ಕೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡೋಣ. ಸೊ ಸಿನ್ಸಿಯರ್ ಎಫರ್ಟ್ಸ್ ಹಾಕೋಣ. ಹೌದು ಸರ್. ಸೊ ಅವ್ರ ಕಡೆಯಿಂದ ಅಷ್ಟೇ ಸಿನ್ಸಿಯರ್ ಎಫರ್ಟ್ಸ್ ಬಂತು ಅಂದ್ರೆ ರಿಸಲ್ಟ್ ಕಟ್ಟಿದ್ದ ಗೊತ್ತು. ಹೌದು, ಪಕ್ಕ ಅಲ್ವಾ? ಸೊ ರಿಸಲ್ಟ್ಸ್ ಬಂದೇ ಬರುತ್ತೆ. ಸೊ ಎಫರ್ಟ್ ಇಂಡೆಕ್ಸ್ ಹೇಳ್ತಾರಲ್ವಾ, ಏನಂತಾರೆ, ಒಂದು ಗೋಲು ಒಂದು
ಗುರು. ಸೊ ಇವೆರಡು ಇದ್ದಾಗ ಸೊ Nobody can start. ಇದೀವಿ. ಹೌದೌದು ಸೊ ನಿಮ್ದೊಂದು ಗೋಲ್ ಇದೆ. ಹೌದು ಸೊ ಎರಡನ್ನು ಮರ್ಜ್ ಮಾಡಿ ಹೌದು 100% ನಾವೇನ್ ಮಾಡ್ಕೋಬಹುದು, ಸಕ್ಸಸ್ ಸಕ್ಸಸ್ ಆಗ್ಬೋದು. ತಗೊಳ್ಳೋಣ. Correct. ಓಕೆ ಅಲ್ವಾ? ಸೊ ಸರ್ ಒನ್ ಮೋರ್ ಥಿಂಗ್, ಏನಪ್ಪಾ ಅಂದ್ರೆ ನಾವು HYT ಕ್ಲಾಸಸ್ ಅಂತ ಏನ್ ಹೇಳಿದ್ವಲ್ಲ, ಸೊ HYT ಕ್ಲಾಸಸ್ ಇದು ಇಂಟ್ರೊಡಕ್ಷನ್. ಇದು ಇಂಟ್ರೊಡಕ್ಷನ್. ಸೊ ನಾಳೆ ಬೆಳಗ್ಗೆ 10:30 10:30ಕ್ಕೆ ನಾಳೆ ಬೆಳಗ್ಗೆ 10:30ಕ್ಕೆ ಸೈನ್ಸ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೈನ್ಸ್ ಜಾಸ್ತಿ ಕ್ಲಾಸಸ್ ಇರುತ್ತೆ. ಹೌದು ಸರ್ ತುಂಬಾ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಸೈನ್ಸ್ ಗೆ ಹೌದು ಮತ್ತೆ ಕರೆಂಟ್ ಅಫೇರ್ಸ್ Correct. ಜಾಸ್ತಿ ಕ್ಲಾಸಸ್ ಹೌದು ಇರುತ್ತೆ. ಹೌದು ಯಾಕೆ KEA ಪ್ಯಾಟರ್ನ್ ನಾವು ಅಬ್ಸರ್ವ್ ಮಾಡಿದ್ರೆ 20 ಕ್ವಶನ್ ಸೈನ್ಸ್ ಇಂದ ಬರುತ್ತೆ ಸರ್. Approximately. ಒಂದ್ 30 ಕ್ವಶನ್ಸ್ Correct. ಕರೆಂಟ್ ಅಫೇರ್ಸ್ Correct, ಬರುತ್ತೆ. ಸೊ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್. ತುಂಬಾ ಚೆನ್ನಾಗಿರುತ್ತೆ ನಾಳೆ ಸೈನ್ಸ್ ಕ್ಲಾಸ್. ಸೈನ್ಸ್ ಕ್ಲಾಸ್ ಅಲ್ವಾ? ಬೆಳಗ್ಗೆ ಕ್ಲಾಸ್ ಇರುತ್ತೆ. ಫುಲ್ ಡೇ ಕ್ಲಾಸಸ್ ನ ಮಿಸ್ ಮಾಡ್ಕೋಬೇಡಿ. ಹೌದು ಸೊ ಏನೇನು ಅಟ್ಲೀಸ್ಟ್ ನಿಮ್ದು ರಿವಿಷನ್ ಆಗೋಗ್ಬೇಕಲ್ಲಿ, ಹೌದು ಕಂಪ್ಲೀಟ್ ರಿವಿಷನ್ ಆಗೋಗ್ಬೇಕು ಹೌದು. ಆತರ. ಮತ್ತೆ ತುಂಬಾ ಜನಕ್ಕೆ ಈ HYT ಕ್ಲಾಸಸ್ ಬಗ್ಗೆ ಸ್ವಲ್ಪ ಡೌಟ್ಸ್ ಇದೆ. ಏನಿದು HYT ಅಂತ ಇರುತ್ತಲ್ವಾ, ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ. Yes. ಸೊ ಇವಾಗ ಏನ್ ಸರ್ ನಾವು ಏನ್ ಮಾಡಿದ್ವಿ, ನಮ್ಮೊಂದು ಟೀಮ್ 25 ಜನ ಕೂತ್ಕೊಂಡು ಒಂದು 20 ಇಯರ್ಸ್ ನೀವು ಇದ್ರು Almost, ಅಲ್ವಾ? almost. ಒಂದು 20 20 ವರ್ಷ years KA examination KA specifically. ಅದಕ್ಕೆ ಇರ್ಬೋದು, FDA, PSI ಎಲ್ಲ ಎಕ್ಸಾಮ್ಸ್ ಕೂಡ. ಸೊ ಕಂಪೇರ್ ಮಾಡಿ ಹೌದು ಅವತ್ತು ನೆನ್ಪಿರ್ಬೋದು, ಈಗ ಹಳೆ ವಿಡಿಯೋದಲ್ಲಿ ನಾವೊಂದು ಪೈ ಚಾರ್ಟ್ ಹಾಕಿದ್ವಿ. ಕರೆಕ್ಟ್. ಸೊ ಆ ತರ ಮಾಡಿದಾಗ ಏನ್ ಅನ್ಸ್ತು, KEA ಒಂದು ರಿಪಿಟೇಟಿವ್ ಪ್ಯಾಟರ್ನ್ ಇದೆ. ಹೌದು ಏನು ನಂಬರ್ ಆಫ್ ಕ್ವಶನ್ಸ್ ಎಲ್ಲೆಲ್ಲಿ ಬರ್ಬೇಕು ಅದು ನಿಮ್ಗೆ ಗೊತ್ತಾಗಿದೆ ಆಗ್ಲೇ. ಆದ್ರೆ ಈಗ ಪಾಲಿಟಿಯಲ್ಲಿ ಯಾವ್ದು ಅಂತ ಹೈ ಇಲ್ಡಿಂಗ್ ಟಾಪಿಕ್ಸ್ ಈಗ ಸಿಂಪಲ್ ಆಗಿ ಹೇಳ್ತೀನಿ ಸರ್. ಕವರೇಜ್ ಮಾಡ್ತಕ್ಕಂಥ ಪೋರ್ಷನ್ ಯಾವ್ದು? ಈಗ ಸಿಂಪಲ್ ಆಗಿ ಹೇಳ್ತೀನಿ ನೋಡೋಣ. ಈಗ ಪಾಲಿಟಿಯಲ್ಲಿ ತುಂಬಾ ಜನ ಫಸ್ಟ್ ಪ್ರಿಯಾಂಬಲ್ ಓದ್ತಾರೆ, ಪ್ರಿಯಾಂಬಲ್ ಇಂದ ಕ್ವಶನ್ ಬರುತ್ತೆ. ಅದಾದ್ಮೇಲೆ ಸಿಟಿಸನ್ಶಿಪ್ ಮತ್ತೆ ಸ್ಟೇಟ್ಸ್. KEA ಒಂದೇ ಕ್ವಶನ್ ಕೇಳಿರೋದು ಕಂಪ್ಲೀಟ್ ಅಷ್ಟೇ. ಬಟ್ ಅದಾವೆ ಪಾರ್ಟ್ 3 ಯಾವ್ದೋ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಪ್ರತಿ ಸತಿ 3 ಇಂದ 4 ಕ್ವಶನ್ ಬಂದ್ಬಿಡುತ್ತೆ. ಅವ್ರ ಫೇವರೇಟ್ ಹೌದು 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 ಫಸ್ಟ್ ಯಾವ್ದು ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ರೈಟ್ಸ್. ಸೆಕೆಂಡ್ ಯಾವ್ದು ಪಾರ್ಲಿಮೆಂಟ್. ಪ್ರೆಸಿಡೆಂಟ್ ಮೇಲೆ ಕ್ವಶನ್ ಬರುತ್ತೆ, ಸುಪ್ರೀಂ ಕೋರ್ಟ್ ಮೇಲೆ ಕ್ವಶನ್ ಬರುತ್ತೆ, ಪಂಚಾಯತಿ ರಾಜ್ ಮೇಲೆ ಒಂದು ಕ್ವಶನ್ ಬರುತ್ತೆ. ಸೊ ಈ ತರ ನಾವೇನ್ ಮಾಡಿದ್ವಿ, ಈ 20 ಕ್ವಶನ್ ಪೇಪರ್ಸ್ ಅಲ್ಲಿ ರಿಪಿಟೇಟಿವ್ ಥೀಮ್ಸ್ ಏನಿರುತ್ತೆ, ಟಾಪಿಕ್ಸ್ ಏನಿದೆ, ಅದೆಲ್ಲ ನಮ್ ಎಜುಕೇಟರ್ಸ್ ಕೊಟ್ಟಿದ್ವಿ. ನಮ್ HYT ಎಜುಕೇಟರ್ಸ್ ಏನ್ ಮಾಡ್ತಾರೆ, ಅದನ್ನ ಕಂಪ್ಲೀಟ್ ಸ್ಟಡಿ ಮಾಡ್ಬಿಟ್ಟು ಅದು ಓರಿಯೆಂಟೆಡ್ ಆಗಿ ಕಂಪ್ಲೀಟ್ ಅವರೇ ಆಗಿರ್ತಕ್ಕಂಥ ಪ್ರಿಪರೇಷನ್ ಮಾಡ್ಕೊಂಡ್ಬಿಟ್ಟು ಆ ಪ್ರಿಪರೇಷನ್ ಮಾಡಿರ್ತಕ್ಕಂಥದ್ದು ನಿಮ್ಗೆ ಕ್ಲಾಸ್ ಅದಕ್ಕೆ ಇದು ಹೈ ಇಲ್ಡಿಂಗ್ ಟಾಪಿಕ್. ಸೊ ಅದೇ ತರ ಈಗ ಪಾಲಿಟಿ ಆಯ್ತು. ಈಗ ಎಕನಾಮಿ ನೋಡೋಣ. ಎಕನಾಮಿ ನಂಬರ್ ಆಫ್ ಕ್ವಶನ್ಸ್ ಕಮ್ಮಿ. ನಿಮ್ಗೆ KS ಅಲ್ಲಿ ಜಾಸ್ತಿ ಬರುತ್ತೆ, UPSC ಅಲ್ಲಿ ಜಾಸ್ತಿ ಬರುತ್ತೆ. PSI ಲೀಗ್ ಜಾಸ್ತಿ ಆಗಿದೆ. PSI ಅಲ್ಲಿ 4 to 6 ಕ್ವಶನ್. PSI ಇದು ನೋಡಿದಾಗ 4 to 6 ಕ್ವಶನ್ ಬೇಸಿಕ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅದ್ರಲ್ಲೂ ಕ್ವಶನ್ಸ್ ಯಾವ್ದು ಜಾಸ್ತಿ ಬರ್ತದೆ ಅಂದ್ರೆ ಯಾವ್ದು ನಮ್ಮ ಬಜೆಟ್ ಅಲ್ಲಿ ಬಜೆಟ್ ಅಲ್ಲಿ ಮತ್ತೆ ಬೇಸಿಕ್ ಎಕನಾಮಿಕ್ಸ್ ಏನು ಮಾನಿಟರಿ ಪಾಲಿಸಿ, ವಿದ್ಯಾ ನೀತಿ ಅಂತ, ಹಣಕಾಸು ನೀತಿ ಅಂತ, ಹಣದೊಬ್ಬರ ಅಂತ, ಇಂಥ ಟಾಪಿಕ್ಸ್ ಅಲ್ಲಿ ಮಾತ್ರ ಬರ್ತದೆ ಜಾಸ್ತಿ ಅಂದ್ರೆ 6 ಕ್ವಶನ್ಸ್ ಬರುತ್ತೆ. ಮತ್ತೆ ಅದು ಕಂಪ್ಲೀಟ್ ಬೇಸಿಕ್ ಎಕನಾಮಿಕ್ಸ್ ಬೇಸಿಕ್ ಎಕನಾಮಿಕ್ಸ್ ಅಂದ್ರೆ ಸೆನ್ಸ್ ನಮ್ಮ HYT ಕ್ಲಾಸಸ್ ಕ್ಲಿಯರ್ ಆಗಿ ಕೇಳ್ಕೊಂಡು ನೀವು ಅದನ್ನ ರಿವಿಷನ್ ಮಾಡ್ಕೊಂಡು ಕರೆಕ್ಟ್ ಸ್ಟಡಿ ಮಾಡಿದ್ರೆ ಸೊ ನೀವು ಎಕನಾಮಿಕ್ ಕ್ಲಾಸಸ್ ನಾವು ಸೈನ್ಸ್ ನೋಡಿದಾಗ ಮೇಜರ್ ಕ್ವಶನ್ಸ್ ಬರೋದು ಸೈನ್ಸ್. ಅದ್ರಲ್ಲಿ ನಾವು ತುಂಬಾ ಜನ ಅನ್ಕೊಂತೀವಿ KS ಅಲ್ಲಿ ಏನಾಗುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಕ್ವಶನ್ಸ್ ಬರುತ್ತೆ. ನಮ್ PC ಅಲ್ಲಿ ಏನಾಗ್ತದೆ, ಟೆಕ್ನಾಲಜಿಗಿಂತ ಸೈನ್ಸ್ ಮೇಲೆ ಕ್ವಶನ್, ಬೇಸಿಕ್ ಸೈನ್ಸ್ ಮೇಲೆ ತುಂಬಾ ಬೇಸಿಕ್ ಸೈನ್ಸ್ ಮೇಲೆ ಫಿಸಿಕ್ಸ್, ಹೌದು ಕೆಮಿಸ್ಟ್ರಿ ಬಂದಿದೆ ಜಾಸ್ತಿ, ಫಿಸಿಕ್ಸ್ ಕೆಮಿಸ್ಟ್ರಿ ಅಂಡ್ ಮೋರ್ ಓವರ್ ಬಯಾಲಜಿ. ಸೊ ಜಾಸ್ತಿ ಕ್ವಶನ್ಸ್ ಫಿಸಿಕ್ಸ್ ಇಂದ ಕೇಳ್ತಿದ್ದಾರೆ. ಅದು ಅಪ್ಲಿಕೇಶನ್ ಬೇಕ್ಸ್. ಚಿಕ್ಕವರಿದ್ದಾಗ ನಮ್ಗೆ ಒಂದು ಕ್ಯೂರಿಯಾಸಿಟಿ ಬುಕ್ ಅಂತಿದೆ ಯಾವ್ದ್ರಲ್ಲಿ NCERT, ಅದೇ ತರ ನಮ್ DSCERT ಅಲ್ಲಿ ಅದ್ರಲ್ಲಿ ಸರ್ ನೀವು ಏನಿಲ್ಲ 6 ಇಂದ 7 ಕ್ವಶನ್ಸ್ ಬಂದ್ಬಿಡು ಮೋಸ್ಟ್ ಎಕ್ಸ್ಪೆಕ್ಟೆಡ್. ಸೊ ನಮ್ಮ ಸೈನ್ಸ್ ಟೀಚರ್ ಹಿಂಗೆ ಮಾಡ್ತಿರೋದು. ಸೊ ಈ ತರ ಬೇಸಿಕ್ಸ್ 6th to 7th ಅಲ್ಲಿ ಯಾವ್ಯಾವ ಟಾಪಿಕ್ಸ್ ಅಲ್ಲಿ ಅಪ್ಲಿಕೇಶನ್ ಬೇಸ್ಡ್ 90% ಎಲ್ಲ ಅಪ್ಲಿಕೇಶನ್ ಬೇಸ್ಡ್ ಕೇಳ್ತಾರೆ ಕ್ವಶನ್ಸ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. KE ಅವರು ಪ್ರಿಸಮ್ ಲೈನ್ ಏನಾಗುತ್ತೆ, ಡಿಫ್ರಾಕ್ಷನ್ ರಿಫ್ರಾಕ್ಷನ್ ಇದೆಲ್ಲಿ ಬಂದಿರೋದು, ಕಾನ್ಕೇವ್ ಏನಾಗುತ್ತೆ, ಕಾನ್ವೆಕ್ಸ್ ಲೆನ್ಸಸ್ ಮೇಲೆ ಕೇಳ್ತಾರೆ. ಸೊ ಮ್ಯಾಕ್ಸಿಮಮ್ ಅಂದ್ರೆ ಆ ಬೇಸಿಕ್ ಅಲ್ಲೇ ಕೇಳೋದು ಸೈನ್ಸ್. ಏನ್ ಮಾಡ್ತಾರೆ, ರಿವಿಷನ್ ಮಾಡ್ತಾರೆ. ಬಟ್ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಸರ್, ಸೈನ್ಸ್ ಅಲ್ಲಿ ನಮ್ ಸ್ಟೂಡೆಂಟ್ಸ್ ಏನಪ್ಪಾ ಅಂದ್ರೆ ಕಾನ್ಸೆಪ್ಟ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ತಾರೆ ಅಷ್ಟೇ. ರಾದರ್ ದನ್ ಕ್ವಶನ್ ಈ ಕ್ವಶನ್ ಈ ಆನ್ಸರ್ ಅನ್ನೋದಕ್ಕಿಂತ ಆ ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಾಗ ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಾಗ ಆ ಕಾನ್ಸೆಪ್ಟ್ ಮೇಲೆ ಯಾವ್ದೇ ಕ್ವಶನ್ ಕೇಳಿದ್ರು 99% ಆನ್ಸರ್ಸ್. ಅಂಡ್ ಸೈನ್ಸ್ ಇಸ್ ದ ವೆರಿ ಈಸಿಯೆಸ್ಟ್ ಸಬ್ಜೆಕ್ಟ್ ಇಫ್ ಯು ಲವ್. ನೀವು ಸೈನ್ಸ್ ಸಬ್ಜೆಕ್ಟ್ ಅನ್ನು ಇಷ್ಟಪಟ್ರೆ
ಅದು 100% ಕ್ವಶನ್ಸ್ ಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ ನಿಮ್ಗೆ. ಅದು ಅಲ್ಲಿ ಆನ್ಸರ್ ಇರುತ್ತೆ. ಬೇರೆ ಯಾವುದೇ ಸಬ್ಜೆಕ್ಟ್ ತರ ನಾವು ತುಂಬಾ ಕಷ್ಟ ಪಡ್ಬೇಕು ಅನ್ನೋ ತರ ಅವಶ್ಯಕತೆ ಇರೋದಿಲ್ಲ ಸೈನ್ಸ್ ಅಲ್ಲಿ. ಮತ್ತೆ ಎನ್ವೈರನ್ಮೆಂಟ್ ಅಂತ ಅಂದ್ರೆ ಒಂದ್ ಕ್ವಶನ್ ಇಲ್ಲ, ಒಂದು ಎರಡು ಎಕಾಲಜಿ ಅಂಡ್ ಎನ್ವೈರನ್ಮೆಂಟ್ ಕಮ್ಮಿ. ಅದು PSI ಗೆ 5-6 ಕೇಳ್ತಿರ್ತಾರೆ, PC ಗೆ ಕಮ್ಮಿ. ಸೊ ಅದು ಸ್ವಲ್ಪ ಬ್ರಷ್ ಅಪ್ ಮಾಡ್ಕೊಳ್ಳೋದು ಒಳ್ಳೇದು. ರೀಸೆಂಟ್ ಡೆವಲಪ್ಮೆಂಟ್ಸ್ ಏನಿದೆ ಆ ತರ ಕರೆಂಟ್ ಅಫೇರ್ಸ್ ಅಲ್ಲೇ ಕವರ್ ಆಗುತ್ತೆ. ಏನಂದ್ರೆ ಈ ನ್ಯಾಷನಲ್ ಪಾರ್ಕ್ಸ್ ಅಂತ ಏನೇ ಕೇಳಿದ್ರು ಕೂಡ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ಅದಕ್ಕೆ ರಿಲೇಟಿಂಗ್ ಟು ಕರೆಂಟ್ ಅಫೇರ್ಸ್ ಇದೆ. ಸೊ ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು, ಮತ್ತೆ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಮತ್ತೆ ರೀಸೆಂಟ್ ಆಗಿ ಎನ್ವೈರನ್ಮೆಂಟ್ ಸಮ್ಮಿಟ್ಸ್ ಎಲ್ಲಿ ನಡೆದ್ವು, ಯಾವಾಗ ನಡೆದ್ವು, ಜಾಸ್ತಿ ಅಂದ್ರೆ 3-4 ಬರ್ಬಹುದು. ಅಂದ್ರೆ ನಮ್ಗೆ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ತಾ ಇರೋದಕ್ಕೆ ಆತರ ಅನ್ಸ್ಬೋದು. ಬಟ್ ಇವನ್ ಇದ್ರಲ್ಲೇ ಬರುತ್ತೆ. ಓಕೆನಾ, ಎಂಡೇಂಜರ್ ಸ್ಪೀಸೀಸ್ ಅಂತ ಅವನ್ನ ನೋಡ್ಕೊಳ್ಳೋದು. ಆಯ್ತಾ, ನೆಕ್ಸ್ಟ್ ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ. ಸರ್ ಇದಂತೂ ಮಾಡ್ಲೇಬೇಕು, ಯಾಕಂದ್ರೆ 14 ಕ್ವಶನ್. ಸರ್ ನಾವು ಇವತ್ತು ನಮ್ಮ ಸ್ಟೂಡೆಂಟ್ಸ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ನಾವ್ ಇವತ್ತು ಮೆಂಟಲ್ ಎಬಿಲಿಟಿ ಶೆಡ್ಯೂಲ್ ಮಾಡಿದ್ವಿ. ಬಟ್ ಮೆಂಟಲ್ ಎಬಿಲಿಟಿ ಕ್ಲಿಯರ್ ಕಟ್ ಆಗಿ ಅದನ್ನ ಪ್ರೀವಿಯಸ್ ಕ್ವಶನ್ ಅನಾಲಿಸಿಸ್ ಮಾಡ್ಬಿಟ್ಟು ಟಾಪಿಕ್ ಕ್ಲಾಸ್ ತಗೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಕ್ಲಾಸ್ ಪೋಸ್ಟ್ಪೋನ್ ಮಾಡಿ ಇದು HYT ಇಂಟ್ರಡಕ್ಷನ್ ಮತ್ತೆ ಇದನ್ನ ತಿಳಿಸ್ಬಿಡೋಣ, ಮೇಜರ್ಲಿ ಇದನ್ನ ತಿಳಿಸ್ಬಿಡೋಣ, ಇದನ್ನ ಇಂಟ್ರಡಕ್ಷನ್ ಕೊಡ್ಬೇಕು ಅನ್ನೋ ಹಂಗಾಗಿ ಮೆಂಟಲ್ ಎಬಿಲಿಟಿ ಇಸ್ ವೆರಿ ಕ್ರೂಷಿಯಲ್ ಪಾಯಿಂಟ್. ಮೆಂಟಲ್ ಎಬಿಲಿಟಿಯಲ್ಲಿ ಕೂಡ ಏನ್ ಮಾಡುತ್ತೆ, ಕೆಲವು ರಿಪಿಟೇಟಿವ್ ಥೀಮ್ಸ್ ಇದೆ ಸರ್. ಎಕ್ಸಾಂಪಲ್ ಸ್ಪೀಡ್ ಅಂಡ್ ಡಿಸ್ಟೆನ್ಸ್, ಮತ್ತೆ ವರ್ಕ್ ಅಸಿಸ್ಟೆನ್ಸ್ ಅಂತೆ, ಪೈಪ್ ಗಿಲ್ಸ್ ಅಂತೆ, ಮತ್ತೆ ಈ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇರ್ಬೋದು, ಮತ್ತೆ ಡೇಟು, ಕ್ಯಾಲೆಂಡರ್ ರಿಪಿಟೇಟಿವ್ ಥೀಮ್ಸ್. ಏನಂದ್ರೆ ತುಂಬಾ ಬೇಸಿಕ್ಸ್. ಹೌದು, ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಬೇಕು, ಸ್ವಲ್ಪ ವರ್ಕೌಟ್ ಮಾಡ್ಬೇಕು. ಸರ್ ಇನ್ನೊಂದು ಹೇಳ್ತೀನಿ ಏನಂದ್ರೆ, ಈ ನಡುವೆ KA ಕೂಡ ಸ್ವಲ್ಪ UPSC ತರ CSAT ಹೇಗೆ ಸ್ಟ್ರಾಂಗ್ ಮಾಡ್ತದೆ, ಈ ಮೆಂಟಲ್ ಎಬಿಲಿಟಿನೂ ಸ್ಟ್ರಾಂಗ್ ಮಾಡ್ತದೆ. ಸೊ ಮೆಂಟಲ್ ಎಬಿಲಿಟಿನ ಸ್ಟ್ರಾಂಗ್ ಮಾಡ್ಬೇಕು ಅಂದ್ರೆ ಒಂದೇ ಒಂದು ಇದೆ, ನ್ಯೂಮರಿಕ್ಸ್. ಸೊ ನ್ಯೂಮರಿಕ್ಸ್ ಅಲ್ಲಿ ನಿಮ್ಗೆ ಕಷ್ಟ ಕ್ವಶನ್ಸ್ ಬರೋ ಚಾನ್ಸಸ್, ನಂಬರ್ ಸಿಸ್ಟಮ್ಸ್, ಸೀರೀಸ್ ಅವೆಲ್ಲ ಇಲ್ಲೂ ನಮ್ಗೆ 3-4 ಕ್ವಶನ್ಸ್ ಸೀರೀಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ನಂಬರ್ ಸಿಸ್ಟಮ್ಸ್, ಈ HCF ಅಂದ್ರೆ LCM ಕಂಡುಹಿಡಿಯೋದು, ಬೇಗ ಮಾಡೋದು, ಮತ್ತೆ ಈ ಅದೇನದು ರಿಮೈಂಡರ್ ಥಿಯರಿ ಸ್ವಲ್ಪ ಇರುತ್ತೆ ಅಲ್ವಾ. ಸೊ ಡಿವಿಸಿಬಿಲಿಟಿ ರೂಲ್ಸ್ ಇರುತ್ತೆ, 7 ಗೆ 5 ಗೆ 6 ಗೆ ಇವನ್ನೆಲ್ಲ, ಮತ್ತೆ ಸ್ಕ್ವೇರ್ಸ್, ಗ್ರೂಪ್ಸ್ ಅವೆಲ್ಲ ಒಂದ್ ಸ್ವಲ್ಪ ಅಟ್ಲೀಸ್ಟ್ 1 to 20 ತನಕ ನೀಟಾಗಿ ಮಾಡ್ಕೊಂಡ್ರೆ. ಮತ್ತೆ ರೋಲ್ ಓವರ್ ಸರ್, ಈಗ ಅವೆಲ್ಲ ಹೆಂಗೆ ಅಂತಂದ್ರೆ ನಾವು ಒಂದ್ ದಿವಸ ಕುತ್ಕೊಂಡ್ರೆ ಬರೋದಿಲ್ಲ. ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ 1 to 20 ವರ್ಗು ಸ್ಕ್ವೇರ್ಸ್ ಬರ್ಕೊಂಡ್ಬಿಟ್ಟು ಗೋಡೆ ಮೇಲೆ ಅಂಟಾಕೋಬೇಕು. ಮತ್ತೆ 1 to 20 ತನಕ ಕ್ಯೂಬ್ಸ್ ಬರ್ಕೋಬೇಕು, ಅಂಟಾಕ್ಬೇಕು, ಸ್ಕ್ವೇರ್ ರೂಟ್ಸ್ ಬರ್ಕೋಬೇಕು, ಅಂಟಾಕ್ಬೇಕು. ಅವನ್ನೆಲ್ಲ ಏನಾಗುತ್ತೆ ಅಂದ್ರೆ ನಾವು ಡೈಲಿ ನೋಡ್ತಾ ಇದ್ದಾಗ ನಮಗೆ 16 into 16 ಮಾಡಿದ್ರೆ ಟೈಮ್ ವೇಸ್ಟ್. ಹೌದು. ಸೊ 16 ಸ್ಕ್ವೇರ್ ಬೈಟ್ ಆಗಿದೆ ಟಕ್ಕನ್ ಬಂತು ಅಂದ್ರೆ ಟೈಮ್ ಸೇವ್ ಆಗುತ್ತೆ, ಅದಕ್ಕಷ್ಟೇ ಇದು. ಸೊ ಈ ನಂಬರ್ ಸಿಸ್ಟಮ್ಸ್ ಅಲ್ಲಿ ಕ್ವಶನ್ಸ್ ಜಾಸ್ತಿ ಬರೋ ಚಾನ್ಸಸ್ ಇದೆ. ಸೊ ಅದೇ ತರನ ನಮ್ದು ಪ್ರೋಗ್ರಾಮ್ ಡಿಸೈಡ್ ಆಗಿದೆ. ನೀವು ಕೂಡ ನಂಬರ್ ಸಿಸ್ಟಮ್ ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಈಗ ಅಬ್ಸರ್ವೇಷನ್ ಮಾಡ್ತಾ ಇರೋದ್ರಲ್ಲಿ ಎಲ್ಲಾ ಒಂದು ಟೆಸ್ಟ್ ಗಳಲ್ಲೂ, ಸೊ UPSC ಇಂದ PC ವರ್ಗು ನಂಬರ್ ಸಿಸ್ಟಮ್ ಗೆ ಸ್ವಲ್ಪ ವೈಟೇಜ್ ಇರೋದಕ್ಕೆ. ಸೊ ಯಾವ್ದಾಯ್ತು, ಪಾಲಿಟಿ ಆಯ್ತು, ಎಕನಾಮಿ ಆಯ್ತು, ಎನ್ವೈರನ್ಮೆಂಟ್ ಆಯ್ತು, ಸೈನ್ಸ್ ಆಯ್ತು, ಹಿಸ್ಟ್ರಿ. ವೆರಿ ಇಂಪಾರ್ಟೆಂಟ್ ಪಾರ್ಟ್. ನನ್ಗೆ ಏನು ಅಂದ್ರೆ ನಮ್ PC ಹುಡುಗರಿಗೆ ಹಿಸ್ಟ್ರಿ ಸೂಪರ್ ಅಂತ ಬರುತ್ತೆ. ಯಾಕಂದ್ರೆ ಅವ್ರಿಗೆ ಹಿಸ್ಟ್ರಿ ಒಂಥರ ಪ್ರೀತಿ, ಇನ್ನೊಂಥರ ಅದ್ರ ಮೇಲೆ ಒಲವು ಜಾಸ್ತಿ. ಸೊ ಹಿಸ್ಟ್ರಿ ಸ್ಟೂಡೆಂಟ್ ಗೆ ಫಾರ್ಮೋಸ್ಟ್ ಸಬ್ಜೆಕ್ಟ್ ಎಲ್ಲರೂ ಅಂತಂದ್ರೆ ಹಿಸ್ಟ್ರಿ. ಮತ್ತೆ ನಮ್ ಸೀನಿಯರ್ ಸ್ಟೂಡೆಂಟ್ಸ್ ಅಂತೂ ಪಕ್ಕ. ಸೊ ಹಿಸ್ಟ್ರಿಲಿ ಏನಾಗತ್ತೆ, ರಿಪಿಟೇಟಿವ್ ಥೀಮ್ಸ್ ಇರುತ್ತೆ. ಈಗ ಹರಪ್ಪನ್ ಒಂದು ಕ್ವಶನ್ ಬರ್ತಿರುತ್ತೆ ಸರ್, ಮತ್ತೆ ಗುಪ್ತಾಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಮಿಸ್ ಮಾಡಬಾರ್ದು ಸರ್. ಗಾಂಧಿ ಮೇಲೆ ಶ್ರೀನಿವಾಸ್ ಅವರು ಕೂಡ ಕ್ಲಾಸ್ ತಗೋಬೇಕು ಹೇಳ್ತಿರ್ತಾರೆ, ದಿಸ್ ಇಸ್ ಇಂಪಾರ್ಟೆಂಟ್. ಅವ್ರು ಏನೋ ಪಾಠ ಮಾಡೋ ಸ್ಟೈಲ್ ಒಂಥರ ಡಿಫ್ರೆಂಟ್. ಅದನ್ನ ವಿಜುವಲೈಸ್ ಮಾಡ್ಕೊಂಡ್ರೆ ಆ ಪಿಕ್ಚರ್ಸ್ ನೆನಪಾಗುತ್ತೆ ನಮಗೆ. ಸೊ ಆತರ ಒಂದ್ ಸ್ವಲ್ಪ ನೀವು ಹಿಸ್ಟ್ರಿ ಜಾಸ್ತಿ ಫೋಕಸ್ ಆಗಿ, ಮತ್ತೆ ಎಸ್ಪೆಷಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಅದು ಈಗ ಏನ್ ಮಾಡ್ಬೋದು, ಕಷ್ಟ ಪೇಪರ್ ಮಾಡ್ಬೇಕು ಅಂದ್ರೆ ಏನ್ಷಿಯಂಟ್ ಎರಡೆರಡು ಕ್ವಶನ್ ಜಾಸ್ತಿ ಮಾಡಿದ್ರು ಕಷ್ಟ ಆಗುತ್ತೆ. ಏನ್ಷಿಯಂಟ್ ಮಿಡಿವಲ್ ಹೋಗ್ಲೇಬೇಕು. ಬಟ್ ನಾವೇನ್ ಮಾಡೋದು, ಈ 20th ಸೀರೀಸ್ ಅಲ್ಲಿ ಏನ್ಷಿಯಂಟ್ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕವರ್ ಮಾಡ್ತೀವಿ. ಮತ್ತೆ ಮೇನ್ ಇದು ಮಿಡಿವಲ್ ಇಂಪಾರ್ಟೆಂಟ್ ಕವರ್ಸ್ ಕ್ವಶನ್ಸ್. ಈಗ ಆಲ್ರೆಡಿ 4-4 ಟೆಸ್ಟ್ ಯಾರು ಕೊಟ್ಟಿರೋ ಸ್ಟೂಡೆಂಟ್ಸ್ ರಿವೈಸ್ ಮಾಡ್ಕೊಂಡು ರಿವೈಸ್ ನಾವು ಆಕ್ಚುಲಿ ಏನ್ಷಿಯಂಟ್ ಮತ್ತೆ ಮಿಡಿವಲ್ ಅಲ್ಲಿ ಕ್ವಶನ್ಸ್ ಅನ್ನ ಹಾಕಿದೀವಿ. ಒಂದು ಅನಿಸಿಕೆ ಆತರ ಬರ್ಬಹುದು, ಕಷ್ಟ ಮಾಡಬಹುದು. KE ಅವರಲ್ವಾ, ಸೊ KE
ಅವರು ಸುಮ್ನೆ ಟೆಸ್ಟ್ ಮಾಡಲ್ಲ, ಸ್ವಲ್ಪ ಕಷ್ಟ ಮಾಡೇ ಮಾಡ್ತಾರೆ ಅಲ್ವಾ ಸರ್? ಸೊ ಹಿಸ್ಟ್ರಿನೂ ಆಯ್ತು, ಮತ್ತೆ ಕರೆಂಟ್ ಅಫೇರ್ಸ್ ಅಲ್ಲಿ ರಿಪಿಟೇಟಿವ್, ಹೆಂಗಿದ್ರು ನಾನೇ ಕರೆಂಟ್ ಅಫೇರ್ಸ್ ರಿಪಿಟೇಟಿವ್ ಥಿಂಗ್ಸ್ ಇದೆ ಸರ್. ಅವಾರ್ಡ್ಸ್ ಓಕೆನಾ, ಮತ್ತೆ ಮಿಲಿಟರಿ ಎಕ್ಸೈಸಸ್, ಮತ್ತೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಮತ್ತೆ ಅವ್ರದ್ದು ಟೀಮ್ಸ್ ಅಂತೆ, ಮತ್ತೆ ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಅಂತೆ, ಪ್ಲೇಸಸ್ ಇನ್ ನ್ಯೂಸ್ ಅಂತೆ, ಇಂಪಾರ್ಟೆಂಟ್ ಡೇಸ್ ಅಂತೆ. ಸೊ ಇವೆಲ್ಲ ಫ್ಯಾಕ್ಚುಯಲ್ ಡೇಟಾ ಒಂದ್ ಕಡೆ ಆಗ್ತದೆ. ಕರ್ನಾಟಕ ಬಜೆಟ್ ಮತ್ತೆ ಇಂಡಿಯಾ ಬಜೆಟ್ ಒಂದೊಂದು ಎರಡೆರಡು ಕ್ವಶನ್ ಸ್ಕೀಮ್ಸ್. ಸೊ ಅವನ್ನೆಲ್ಲ ನೀಟಾಗಿ ಮಾಡ್ಕೊಡೋಣ ಸರ್. ಮತ್ತೆ ಸ್ಪೋರ್ಟ್ಸ್ ವೆರಿ ಇಂಪಾರ್ಟೆಂಟ್. ಸ್ಪೋರ್ಟ್ಸ್ ಸರ್ ಇನ್ನೊಂದು ಏನ್ ಮಾಡ್ತಾ ಇದೀವಿ ಈಗ ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ಸ್ವಲ್ಪ ಈಸಿ ಅನ್ಸ್ಬೋದು. ಯಾಕೆ ಈಸಿ ಅನ್ಸ್ಬೋದು ಅಂದ್ರೆ ಇದು PC ಟೆಸ್ಟ್ ಸೀರೀಸ್ ಪ್ಲಸ್ ಅದ್ರಲ್ಲೂ ನಾವೇನ್ ಮಾಡ್ತಾ ಇದೀವಿ, ಸ್ಟಾರ್ಟಿಂಗ್ ಮತ್ತೆ ಮಧ್ಯದಲ್ಲಿ ಕಷ್ಟ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಮತ್ತೆ ಸ್ಟೇಟ್ಮೆಂಟ್ ಒಂದೇ ಸತಿಗೆ ಸ್ಟೂಡೆಂಟ್ಸ್ ಗೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಬೇಡ, ಸ್ಲೋ ಹೌದು, ಲೆವೆಲ್ 2 ಕ್ವಶನ್ಸ್ ಬೇಡ, ಸೆಕೆಂಡ್ ಲೆವೆಲ್ ಕ್ವಶನ್ಸ್ ಬೇಡ, ಬಟ್ ಎಲ್ಲ ಕವರ್ ಆಗತ್ತೆ. 20 ಅಂದ್ರೆ 2000 ಕ್ವಶನ್ಸ್ ಅಲ್ಲಿ ಲೆವೆಲ್ 2 ಕವರ್ ಆಗತ್ತೆ, ಅಡ್ವಾನ್ಸ್ ಕವರ್ ಆಗತ್ತೆ, ಸ್ಟೇಟ್ಮೆಂಟ್ ವೈಸ್ ಕವರ್ ಆಗತ್ತೆ. ನಾವು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಹೇಗ್ ಮಾಡ್ಬೋದು ಅಂದ್ರೆ ಒಂದು 8 ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ ಅಲ್ವಾ? ಸೊ ಅದು KE ಅವರು ಅದೇ ಇವಾಗ ಹೆಂಗೆ ಅಂತಂದ್ರೆ ನಾನ್ PC ನಮ್ ಸ್ಟೂಡೆಂಟ್ಸ್ ನಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ನೀವು KS ಪ್ರಿಲಿಮ್ಸ್ ತರ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡ. ಫುಲ್ ಈಸಿ ಇರುತ್ತೆ ಅಂತ ಈಸಿ ಅಲ್ಲ ಇದು. ಬಿಕಾಸ್ ಆಲ್ಮೋಸ್ಟ್ ನಾವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗುತ್ತೆ. ಇಟ್ ಈಸ್ ಲೈಕ್ ಎ ಮಿಡಲ್ ಅಂದ್ರೆ ಏನೋ ಮೀಡಿಯಂ ನಾರ್ಮಲ್ PC ಪೇಪರ್ಗಿಂತ ಅಷ್ಟೇ ಹಂಗೆ ಅಷ್ಟೇ ಹೇಳ್ಬೋದು. ನಾವು ಅದಕ್ಕೆ ಪ್ರಿಪೇರ್ ಆಗ್ತಾ ಇರೋದು. ನಿಮ್ಗೆ 2000 ಕ್ವಶನ್ಸ್ ಅದೇ ಬರುತ್ತೆ. ಮತ್ತೆ ಮೂರವರ್ಸ್ ಇನ್ನೊಂದ್ ತಿಂಗ್ ಏನ್ ಹೇಳ್ತೀವಿ ಅಂದ್ರೆ, ಈಗ ಜಾನ್ ಟು ಜೂನ್ ತನಕ ನಾವು ಕರೆಂಟ್ ಅಫೇರ್ಸ್ ನಾವು ಒಂದು ಬುಕ್ ಬಿಡ್ತಾ ಇದೀವಿ ನಮ್ ಸ್ಪರ್ಧಾ ಅರಿವು ಕಡೆಯಿಂದ, 6 ಮಂತ್ ಕಂಪೈಲೇಷನ್ ಬುಕ್. ಸೊ ಅಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಈ KA ಎಕ್ಸಾಮಿನೇಷನ್ PC ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಬೇರೆ ಎಲ್ಲ ಎಕ್ಸಾಮ್ಸ್ ಏನ್ ಕಂಡಕ್ಟ್ ಮಾಡ್ತಾರಲ್ಲ ಅವ್ರಿಗೆ ಹೇಳ್ತಕ್ಕಂಥ ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಆಗಿ ಆ ಬುಕ್ಸ್ ಅಲ್ಲಿ ಕಂಪ್ಲೀಟ್ ಕವರ್ ಮಾಡಿದೀವಿ. ಆ ಬುಕ್ಸ್ ಅನ್ನು ಕೂಡ ರೆಫರ್ ಮಾಡಿದ್ರೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಸಿಗೋದು. ಒಂದು ನೆನ್ಪಿಟ್ಕೋಬೇಕಾಗತ್ತೆ, KS ಗೆ ಬ್ರಾಡ್ನೆಸ್ ಇಂತ ಡೆಪ್ತ್ ಬೇಕಾಗುತ್ತೆ ಒಂದು ಟಾಪಿಕ್ ಮೇಲೆ. ಅಂದ್ರೆ ನಮ್ಮ PCs ಏನ್ ಮಾಡ್ತಾರೆ, ಬ್ರಾಡರ್ ಟಾಪಿಕ್ಸ್ ಬೇಕಾಗುತ್ತೆ, ತುಂಬಾ ಟಾಪಿಕ್ಸ್ ಓದ್ಬೇಕಾಗತ್ತೆ. ಸೊ ಕಮ್ಮಿ ಟೈಮ್ ಅಲ್ಲಿ ತುಂಬಾ ಟಾಪಿಕ್ಸ್ ಓದ್ಬೇಕು. ಸೊ KS ಅಂದ್ರೆ ಒಂದೇ ಟಾಪಿಕ್ ನ ಡೆಪ್ತ್ ಆಗಿ ಓದ್ಬೇಕಾಗುತ್ತೆ. ಈಗ ನಾವು ಮಿಕ್ಸ್ ಮಾಡಿರೋದು ನಮ್ದು ಏನಿದು 6 ಮಂತ್ಸ್ ಕಂಪೈಲೇಷನ್ ಅಲ್ಲೂ ಹಾಗೆ ಅಲ್ಲ. ಏನ್ ಮಾಡಿದ್ವಿ, ಡೆಪ್ತ್ ತುಂಬಾ ಬೇಕಿಲ್ಲ, ಎಷ್ಟು ಡೆಪ್ತ್ ಹೋಗ್ಬೇಕು ಅಷ್ಟೇ. ಬಟ್ ಬ್ರಾಡರ್ ಕವರ್ ಮಾಡಿದೀವಿ, ತುಂಬಾ ಕಂಪ್ಲೀಟ್ ಕವರ್ ಆಗತ್ತೆ. ಸ್ಟ್ಯಾಟಿಕ್ ಕೂಡ ಇದೆ, ಬರೀ ನಾವು ಕರೆಂಟ್ ಅಫೇರ್ಸ್ ಎಲ್ಲ ಸ್ಟ್ಯಾಟಿಕ್ ಕೂಡ ಇದೆ. ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ ಕವರ್ ಮಾಡಿದ್ವಿ. ನಾವ್ ಅದೇ ಮಾತಾಡ್ತಿದ್ವಿ, ಅವ್ರು ಏನಂದ್ರೆ ವೆಡ್ನೆಸ್ಡೇ ಇಲ್ಲ ಥರ್ಸ್ಡೇ ಬುಕ್ಸ್ ಅವೈಲೇಬಲ್ ಸಿಗ್ಬೋದು ಅಂತ ಹೇಳ್ಬಿಟ್ಟು. ದಟ್ ಈಸ್ ಒನ್ ಥಿಂಗ್. ಬಟ್ ಅದೇ ನಾವ್ ಹೇಳ್ದಂಗೆ ಎಕಾನಮಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟ್, ಪೊಲಿಟಿ, ಹಿಸ್ಟ್ರಿ, ಕರೆಂಟ್ ಅಫೇರ್ಸ್ ಪ್ಲಸ್ ಸೈನ್ಸ್, ಇದಿಷ್ಟು ಸಬ್ಜೆಕ್ಟ್ ಕೂಡ ನಾವು HYT ಕವರ್ ಮಾಡ್ತೀವಿ. ಅರ್ಥ ಆಗಿರುತ್ತೆ ನಿಮಗೆ ಅದೇನಪ್ಪಾ ಅಂದ್ರೆ, ಸೊ ನಾವ್ HYT ಕ್ಲಾಸಸ್ ಕಂಡಕ್ಟ್ ಮಾಡ್ತಿದೀವಿ ಅಂತ ರಿಲೇಟೆಡ್ ಆಗಿ ನೀವು ಜಾಸ್ತಿ ಫೋಕಸ್ ಮಾಡ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಟೆಸ್ಟ್ ಸೀರೀಸ್ ಅನ್ನು ಕೂಡ ಪ್ರಾಂಪ್ಟ್ ಆಗಿ ಡಿಸಿಪ್ಲಿನ್ ಆಗಿ ಆ ಟೈಮಿಗೆ ಟೆಸ್ಟ್ ಸೀರೀಸ್ ಅನ್ನ ಕೊಡ್ತಾ ಹೋಗಿ. ಮತ್ತೆ ಟೆಸ್ಟ್ ಸೀರೀಸ್ ಅನ್ನು ಯಾವತ್ತೂ ಕೂಡ ಇವತ್ತಿನ ಟೆಸ್ಟ್ ಅನ್ನು ನಾಳೆ ಕೊಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡಕ್ ಹೋಗ್ಬೇಡಿ. ಏನಂದ್ರೆ ಬೆಸ್ಟ್ ಪಾರ್ಟ್ ನಮ್ಗೆ 45 ದಿವಸ 45 ಇಂದ 50 ದಿವಸ ಬೆಸ್ಟ್ ಪಾರ್ಟ್ ಅಂತ. ಸೊ ಆಗಸ್ಟ್ 2 ಅಂದ್ರೆ ಆಲ್ಮೋಸ್ಟ್ 45 ಡೇಸ್ ಅಷ್ಟೇ ಅಲ್ವಾ? ಬೆಸ್ಟ್ ಪಾರ್ಟ್ 45. ಈ 100% ಎಫೆಕ್ಟ್ಸ್ ಆಗ್ಬಿಟ್ರೆ 45 ದಿವಸದಲ್ಲಿ ತಕ್ಕಂತ ರಿಸಲ್ಟ್ಸ್ ಬಂದ್ಬಿಡುತ್ತೆ. ಈಗ UPSC ಅಲ್ಲಿ 2 ವರ್ಷ ಇಲ್ಲಿ ನೋಡಿ 45 ದಿವಸ 100% ರಿಸಲ್ಟ್ಸ್ ಹಾಕಿ 100% ಎಫರ್ಟ್ಸ್ ಹಾಕಿದ್ರೆ ಬೇಗ ರಿಸಲ್ಟ್ಸ್ ಬರುತ್ತೆ, ಲಿಸ್ಟ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಇನ್ನೊಂದು ನೆನ್ನೆ ನಾವು ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನನ್ಗೊಂದು ಅನ್ಸಿದ್ದೇನಂದ್ರೆ, ಫಸ್ಟ್ ರ್ಯಾಂಕ್ ಹುಡುಗನ್ಗೆ ನಾನು 5000 ಕ್ಯಾಶ್ ಪ್ರೈಸ್ ಕೊಡ್ಬೇಕು, ಅವ್ರ ಜೊತೆ ಫೋಟೋ ಇಟ್ಕೋಬೇಕು, ನನ್ ಸ್ಟೇಟಸ್ ಅಲ್ಲಿ ಹಾಕೋಬೇಕು, ನಮ್ ಹುಡುಗ ಚಾಯ್ಸ್ ಅಲ್ಲ. ಸೊ ಖುಷಿ ಆಗತ್ತೆ ಸರ್ ನಮ್ ಸ್ಟೂಡೆಂಟ್ಸ್ ಸಕ್ಸಸ್ ಆದಾಗ. ಯಾಕಂದ್ರೆ ನಮ್ಗೆ ದೂರ ಆಯ್ತು, ಸೊ ಅವ್ರಿಗೆ ಹತ್ರ ಆದಾಗ ಸೊ ನಮ್ ಕೈಲಿ ಮಾಡ್ತಕ್ಕಾಗಿರೋದು ಅವ್ರು ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಅಂದ್ರೆ ನಮ್ ಸ್ಟೂಡೆಂಟ್ಸ್ ಬಂದ ನಮಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ಅದೊಂದು ನನ್ಗೆ ನೀವು ಸಕ್ಸಸ್ ಆದ್ಮೇಲೆ ನನ್ ಜೊತೆ ಒಂದು ಫೋಟೋ ಪ್ಲೀಸ್ ಅಷ್ಟೇ. ಏನ್ ಹೇಳ್ತೀವಿ ಇರೋದ್ ನಾವ್ ಹೇಳಿವಿ, ಈಗ ಆಲ್ಮೋಸ್ಟ್ 40+ ಡೇಸ್ ಇದೆ, 42 ಡೇಸ್ ಏನೋ ಇದೆ. ಸೊ ಆ ಟೈಮಲ್ಲಿ ಒಂದ್ ಸ್ವಲ್ಪ ಏನ್ ಹೇಳ್ತೀವಿ ಅಂತಂದ್ರೆ, ಆದಷ್ಟು ಸ್ವಲ್ಪ ಕಾಮ್ ಮೈಂಡೆಡ್ ಆಗಿತ್ತು, ಕಾಮ್ ಆಗಿಲಿ. ಮತ್ತೆ ಫಿಸಿಕಲ್ ಎಕ್ಸರ್ಸೈಸ್ ಅಥವಾ ಯೋಗ ಮಾಡಿ, ಯಾವಾಗ್ಲೂ
ಫಿಸಿಕಲಿ ಆಕ್ಟಿವ್ ಇದ್ದಂತ ಪರ್ಸನ್ ಮತ್ತೆ Hydration. ಮೋಸ್ಟ್ ಹ್ಯಾಪಿಯಾಗಿ ಹೆಲ್ತಿಯಾಗಿ ಫ್ರೀ ಮೈಂಡೆಡ್ ಆಗಿ ಇದ್ದಂತ Calmness. person ಬೇಗ ಓದಿದ್ದು ಗ್ರಾಸ್ಪ್ ಆಗುತ್ತೆ. ಹೌದು. ನೀವು ಟೆನ್ಷನ್ ಅಲ್ಲಿ ಸ್ಟ್ರೆಸ್ ಆಗಿ ಅಥವಾ ಏನೋ ಬೇರೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು, ನಾನು ಇಲ್ಲಿ ಓದ್ ಹೋಗೋಣ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಕುತ್ಕೊಂಡ್ರೆ ಅದೇನಾಗುತ್ತೆ ಅಂತಂದ್ರೆ ಇಟ್ ವಿಲ್ ಟೇಕ್ 2 hours ಆಫ್ ಟೈಮ್. ಬಟ್ ನೀವು ಫಿಸಿಕಲಿ ಎಲ್ಲ ಸ್ವಲ್ಪ ಆಕ್ಟಿವ್ ಆಗಿ ಇಟ್ಕೊಂಡು ಮೆಂಟಲಿ ಫ್ರೀ ಆಗಿ ಇಟ್ಕೊಂಡು ಕಾನ್ಸಂಟ್ರೇಷನ್ ಕೊಟ್ಕೊಂಡ್ಬಿಟ್ಟು ಆ 2 hours ಪೋರ್ಷನ್ ಅನ್ನ 1 hour ಮುಗಿಸ್ಕೋಬಹುದು. ಇನ್ನೊಂದ್ ಸರ್ ಒಂದ್ ಲಾಸ್ಟ್ ಹೇಳ್ತೀನಿ, ನಾನು ಎಲ್ಲ ಸ್ಟೂಡೆಂಟ್ಸ್ ಹೇಳ್ತೀನಿ, UPSC ಯಾರು ಬರ್ತಾರೋರೆಲ್ಲ ವಿಜುವಲೈಸೇಷನ್. ವಿಜುವಲೈಸೇಷನ್. ಸೊ ನೀವು IAS ಆಗ್ಬೇಕಂದ್ರೆ ನಾನು IAS ಒಂದು ಚೇರ್ ಅಲ್ಲಿ ಕೂತ್ಕೊಂಡಾಗ ವಿಜುವಲೈಸ್ ದೋಸ್ ಥಿಂಗ್ಸ್. ಅದನ್ನ ಪ್ರತಿ ದಿನ ಪಿಕ್ಚರೈಸೇಷನ್, ಎದ್ದಾಗ, ಮಲಗ್ದಾಗ, ಬೇಜಾರಾದಾಗ, ಬೋರ್ ಆದಾಗ ಆ ಒಂದು ನಿಮ್ ಪಿಕ್ಚರ್ ನ, ಸೊ ನೀವೊಂದು ಕಾಕಿ ಡ್ರೆಸ್ ಹಾಕೊಂಡು ಬ್ಲೂ ಕ್ಯಾಪ್ ಹಾಕೊಂಡು ನಿಂತ್ಕೊಂಡಿರೋ ಪಿಕ್ಚರ್ ನ ವಿಜುವಲೈಸ್ ಮಾಡಿ. ಯಾಕಂದ್ರೆ ಈ ವಿಜುವಲೈಸೇಷನ್ ಏನಾಗತ್ತೆ, ಒಂದು ಮಿರಾಕಲ್ ಅದು ಇರ್ಲಿ, ಎರಡನೇದು ಏನಾಗತ್ತೆ ಅದು ನಿಮ್ಗೆ ಮೋಟಿವೇಶನ್ ಚೆನ್ನಾಗ. ಆ ಮೂಮೆಂಟ್ ಸರ್ ಅದೇ ಆಕ್ಚುಲಿ ಬೆಳಗ್ಗೆ 6 o'clock ಡಿಸಿಪ್ಲಿನ್ ಆಗಿ ಎದ್ದೇಳ್ಬೇಕು ಅಂತ ಇದ್ದವನು 6 ಗೆ ಎದ್ದಾಳಲ್ಲ ಅವನು. ಬಟ್ ಆ ವಿಜುವಲೈಸೇಷನ್ ಮಾಡ್ಕೊಂಡು ನಾನು ಟೆಸ್ಟ್ ಸೀರೀಸ್ ಬರೀಬೇಕು, ನಾನು ಒಂದ್ ರ್ಯಾಂಕ್ ತಗೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇದ್ದವನು 6 ಗೆ ಎದ್ದೇ ಅದಕ್ಕೆ ಪಿಕ್ಚರೈಸೇಷನ್ ಇಸ್ ಮೋಸ್ಟ್ ಏನ್ ಇಂಪಾರ್ಟೆಂಟ್. ಮಾಡ್ಬೋದು ಅಂದ್ರೆ 80% ಎಫರ್ಟ್ ಕೊಡ್ರಿ, 20% ಇವ್ರು ಎಫರ್ಟ್ ಹಾಕ್ಬೇಕಾಗುತ್ತೆ. ಇದೇ ಫೋಟೋನ ನಮ್ದು ಏನಿದೆ ಇದನ್ನ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಪೇಸ್ಟ್ ಮಾಡ್ಕೊಂಡು, ಸೊ ಇದು ಅವರೇ ಹಿಂಗ್ ಸೊ ಅದನ್ನ ಎದ್ದಿದ ತಕ್ಷಣ ದಿನ ನೋಡ್ತಿದ್ರೆ ದೇ ವಿಲ್ ಚೇಂಜ್, ಆ ಮೋಟಿವೇಶನ್ ಬರುತ್ತೆ. ಓಕೆ ಅಲ್ವಾ ಸರ್? ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ಸರ್. ನಾವೇನ್ ಹೇಳಕ್ ಇಷ್ಟಪಡ್ತೀನಿ ಸರ್, ಈಗ ಫೈನಲ್ ಆಗಿ ನಾವು ಫಸ್ಟ್ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಿದಾಗ ಏನ್ ಹೇಳಿವಿ, 199 ಗೆ 20 ಟೆಸ್ಟ್ ಸೀರೀಸ್ ಅಂತ ಹೇಳಿವಿ. ಸಿನಾಪ್ಸಿಸ್ ಕೊಡೋದನ್ನ ಕೂಡ ನಾವು ಡೌಟ್ಫುಲ್ ಆಗಿದ್ವಿ, ಬಟ್ ಡಿಸ್ಕಸ್ ಮಾಡ್ಬಿಟ್ಟು ಸಿನಾಪ್ಸಿಸ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಮತ್ತೆ ಸ್ಟೂಡೆಂಟ್ಸ್ ಫೋನ್ ಮಾಡ್ಬಿಟ್ಟು ಸರ್ ನಮ್ ಸಿನಾಪ್ಸಿಸ್ ಅನ್ನ ನಾವು ಫೋನ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಓದಕ್ಕಾಗಲ್ಲ, ಡೌನ್ಲೋಡಬಲ್ ಫಾರ್ಮ್ ಕೊಡಿ, ಪ್ರಿಂಟಬಲ್ ಫಾರ್ಮ್ ನಾವು ಪ್ರಿಂಟ್ ಹಾಕ್ಸ್ಕೋಬಹುದು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅದನ್ನು ಕೂಡ ಪ್ರೈವೇಟ್ ಕ್ವಶನ್ ಪೇಪರ್ ಇಲ್ಲ, ಬಟ್ ಸಿನಾಪ್ಸಿಸ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಮಾಡೋಕೆ ಅವಶ್ಯಕ. ಮೋರ್ ಓವರ್ ದಟ್ ತೆಗಿ ತುಂಬಾ ಆಲ್ಮೋಸ್ಟ್ 2500 plus ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, HYD ಕ್ಲಾಸಸ್ ಅನ್ನು ಫ್ರೀ ಆಗ್ಬಿಟ್ವಿ ಯಾರಿಗೆ, ಸ್ಟೂಡೆಂಟ್ಸ್ ಗೆ. ಸೊ ಅದೆಲ್ಲದ್ರ ಮೇಲೆ ಈಗ ಪ್ರೈಸಸ್ ಕೊಡ್ತಾ ಇದೆ. ಸೊ ನಾವ್ ಇದೆಲ್ಲ ಮಾಡ್ತಿರೋದು ಏನಕ್ಕೆ, ರ್ಯಾಂಕ್ ಬೇಕು ಅವ್ರದ್ದು, ಅವರು ಲಿಸ್ಟ್ ಅಲ್ಲಿ ಬರ್ಬೇಕು. ನೀವು PC ಏನು ಟೆಸ್ಟ್ ಸೀರೀಸ್ ತಗೊಂಡಿದ್ದೀರೋ, PC ಕರೆಂಟ್ ಅಫೇರ್ಸ್ ಕ್ಲಾಸಸ್ ಏನ್ ತಗೊಂಡಿದ್ರು, ನೀವು ಫೈನಲ್ ರ್ಯಾಂಕ್ ಲಿಸ್ಟ್ ಅಲ್ಲಿ ಬರ್ಬೇಕು ಅನ್ನೋದಷ್ಟೇ ನಮ್ದು ಉದ್ದೇಶ ಅಷ್ಟೇ. ಸೊ ಡೋಂಟ್ ಮಿಸ್ ಎನಿಥಿಂಗ್. ನಾವೇನೇನ್ ಹೇಳಿದ್ದೀವಿ ಯಾವ್ದನ್ನು ಮಿಸ್ ಮಾಡ್ದಂಗೆ ನೀಟಾಗಿ ಮಾಡ್ಕೊಂಡು ಹೋಗಿ. ಸೊ ನಿಮ್ಮ ಏನ್ ಸಕ್ಸಸ್ ಇದೆ, ನಿಮ್ಗಿಂತ ಜಾಸ್ತಿ ನಾವು ಕಾಯ್ತಾ ಇದ್ದೀವಿ. ಸೊ ಆ ಸಕ್ಸಸ್ ನಮ್ಗೂನು 45 days ಅವ್ರಿಗೆ. ಸೊ ಈ 45 days ಕಂಟಿನ್ಯೂಸ್ ಆಗಿ ಟಚ್ ಅಲ್ಲೇ ಇರೋಣ ಸರ್. ಮತ್ತೆ ಟೆಸ್ಟ್ ಇದು ಕ್ವಶನ್ಸ್ ಏನಿದೆ ಅದನ್ನ ಮತ್ತೆ ಡಿಸ್ಕಷನ್ಸ್ ಕಂಟಿನ್ಯೂ ಆಗ್ತಿರೋದು. ಮತ್ತೆ ನಿಮ್ಗೆ ಮಧ್ಯದಲ್ಲಿ ಮೋಟಿವೇಶನ್ಗೆ ಮತ್ತೆ ಯಾವ್ದಾದ್ರು ಪರ್ಸ್ಪೆಕ್ಟಿವ್ಸ್, ಆನ್ಸರ್ ರೈಟ್, ಐ ಮೀನ್ ಏನಾದ್ರು ಎಲಿಮಿನೇಷನ್ ಟೆಕ್ನಿಕ್ಸ್ ಎಲ್ಲ 45 days ಎಂಗೇಜ್ ಆಗಿರೋಣ ಸರ್. ಸೊ ವಿ ವಿಲ್ ಬಿ ವಿತ್ ಯು. ಸೊ ನಿಮ್ಗೆ 40 plus days ಏನಿರುತ್ತೆ ನಿಮ್ ಜೊತೆ ಇದ್ದೇ ಇರ್ತೀವಿ. ನಾಟ್ ಟು ವರಿ, ವಿಲ್ ಬಿ ವಿತ್ ಯು ಪೀಪಲ್. ಹಂಗೆ ಕನೆಕ್ಟ್ ಆಗ್ತಾನೆ ಇರ್ತೀವಿ. ಸೊ ನಮ್ಮ ಆಪ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, somehow we want to be in touch so that ನಿಮಗೆ ಆ ಪಾಸಿಟಿವಿಟಿ ಇರ್ಲಿ, ನಿಮಗೆ ಆ ಮೋಟಿವೇಶನ್ ಇರ್ಲಿ, ನೀವು ಆ ರ್ಯಾಂಕ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರನ್ನ ನೋಡ್ಬೇಕು ಅಷ್ಟೇ ಬೇಕು. ಕರೆಕ್ಟ್. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ನಿಮ್ಮ ಮೇಲೆ ನಂಬಿಕೆಯಲ್ಲಿ ಫೈನಲ್ ಲಿಸ್ಟ್ ಅಲ್ಲಿ ನೀವು ಇರ್ತೀರಾ ಅಂತ. ಕರೆಕ್ಟ್. ಸೊ ಇಷ್ಟು ಮಾಡ್ಬಿಟ್ಟು ನಿಮ್ ಪ್ರಿಪರೇಷನ್ ಕಂಟಿನ್ಯೂ ಮಾಡಿ. ಸೊ ಮತ್ತೆ ಅಗೇನ್ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಸರ್? 10:30. Correct. All the very best. God bless you all. Yes, all the very best and wish you good luck. Yes. Yeah. Thank you. Thank you. Thank you, Amana. ಸರಿ, ಎಷ್ಟೊತ್ತಾಯ್ತು?